ಹತ್ರ ಕೂಡ ಕೇಳಬೇಕಾಗಿದೆ. ಅವರ ತಂದೆಯವರ ಹೆಸರು ಕೂಡ ಕೆಂಪೇಗೌಡರು. ಇವತ್ತು ನಾವು ಆಚರಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಕೆಂಪೇಗೌಡರ ಜಯಂತಿ. ಇದೊಂದು ಕಾಕತಾಳೀಯ. ಕೆಂಪೇಗೌಡರ ಬಗ್ಗೆ ಎಲ್ಲರೂ ಕೂಡ ಕೇಳಿದ್ದೇವೆ. ಪರಮೇಶ್ವರ್ ಅವರು ಹೇಳಿದಾಗೆ ಅಂದು ಕೆಂಪೇಗೌಡರೊಬ್ಬರು ಇಲ್ಲ ಅಂದಿದ್ದರೆ ಇವತ್ತು ನಮ್ಮ ಈ ಭಾಗದ ಕತೆ ಮತ್ತು ಚರಿತ್ರೆ ಹೇಗಿರ್ತಿತ್ತು ಅಂತಕ್ಕಂಥದ್ದು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟ ಇದೆ. ಒಂದು ಮಾತನ್ನು ನಾವು ಕೇಳಿದ್ದೇವೆ, ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್ ಅಂತ. ಕೆಂಪೇಗೌಡರು ಐಡಿಯಾಸ್ಗಳನ್ನ ಇಟ್ಕೊಂಡಿದ್ದಂಥ ಮಹಾನ್ ದೂರದರ್ಶಿತ್ವದ ನಾಯಕ, ಜೊತೆಯಲ್ಲಿ ಅದನ್ನು ಸಾಕಾರಗೊಳಿಸ್ಕೊಳ್ತಕ್ಕಂಥ ಧೀಮಂತ ನಾಯಕನೂ ಕೂಡ ಆಗಿದ್ದಂಥವರು. ಅದೇ ಹಾದಿಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈಸ್ ಎ ಮ್ಯಾನ್ ಆಫ್ ಡ್ರೀಮ್ಸ್, ಮ್ಯಾನ್ ಆಫ್ ಐಡಿಯಲ್ಸ್ ಮತ್ತು ವ್ಯವಸ್ಥೆಗಳನ್ನು, ದೃಶ್ಯಗಳನ್ನು ಸಾಕಾರಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಅಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ತುಂಬ ಚೆನ್ನಾಗಿ ನಡೆದಿದೆ. ಇದೇ ದಾರಿಯಲ್ಲಿ, ರಸ್ತೆಯಲ್ಲಿ ಇವತ್ತು ಬೆಂಗಳೂರನ್ನು ವಿಶ್ವಮಾನ್ಯಗೊಳಿಸಿದಂಥ ಎಸ್.ಎಂ. ಕೃಷ್ಣರವರ ಹೆಸರನ್ನು ಇಟ್ಟಂಥ ಈ ರಸ್ತೆಯಲ್ಲಿ, ಹೆದ್ದಾರಿಯಲ್ಲೇ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಎಸ್.ಎಂ. ಕೃಷ್ಣರವರ ಗರಡಿಯಲ್ಲಿ ಪಳಗಿದಂಥ ಡಿ ಕೆ ಶಿವಕುಮಾರ್ ಅವರು ಅಂತಹದೇ ದೃಷ್ಟಿಯಿಂದ ಬೆಂಗಳೂರಿಗೆ ಮತ್ತಷ್ಟು ಗರಿಯನ್ನು, ದೃಷ್ಟಿಯನ್ನು ಮತ್ತು ಅಭಿವೃದ್ಧಿಯನ್ನು ತಂದುಕೊಡ್ತಾ ಇರತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಆಗಿದೆ. ಖಂಡಿತ ಅದನ್ನು ಸಾಕಾರಗೊಳಿಸ್ಕೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವೂ ಆಗಿದೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಎಲೆ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಹಿರಿಯ ತಾಯಂದಿರ ನುಡಿಯಂತೆ ಕೆಂಪೇಗೌಡರು ಬದುಕಿದರು. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬದುಕಿ ಆ ಮಾತನ್ನು ಸತ್ಯವಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ನಡೆದಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿಂದಿನ ಸರ್ಕಾರಗಳಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸೇರಿ ಅಂದು 500 ವರ್ಷಗಳಿಂದ ಇಲ್ಲದೇ ಇದ್ದಂಥ ಜಯಂತಿಯನ್ನು ಇವರಿರುವರು ಕೂಡ ಸೇರಿ ಅವರ ಸರ್ಕಾರದಲ್ಲಿ ಜಯಂತಿಯನ್ನು ಆಚರಿಸಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಆದರ್ಶದ ನುಡಿಗಳು ನಾಡಿಗೆಲ್ಲ ತಲುಪ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಹಲವಾರು ಸಮಸ್ಯೆಗಳು ಇರಬಹುದು. ಇರುವ ಎಲ್ಲ ಸಮಸ್ಯೆಗಳಿಗೆ ಕೆಂಪೇಗೌಡರು ಪರಿಹಾರ ಅಂದರೆ ತಪ್ಪಾಗಲಾರದು. ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗಿಗೆ ಕೆಂಪೇಗೌಡರ ಆದರ್ಶಗಳು ಒಂದು ಪರಿಹಾರ, ಇರ್ತಕ್ಕಂಥ ನಿರುದ್ಯೋಗಕ್ಕೆ ಅವರೇ ಪರಿಹಾರ, ಮತ್ತು ಒಂದು ಸೃಷ್ಟಿಸಿ ಹೋಗಿರ್ತಕ್ಕಂಥ ಕೆಂಪೇಗೌಡರ ಬೆಂಗಳೂರು ಇವತ್ತು ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ನಂಬರ್ 1 ಅಂದರೆ ತಪ್ಪಾಗಲಾರದು. ನಮ್ಮ ದೇಶದ ಆವರೇಜ್ ಪರ್ ಕ್ಯಾಪಿಟ ಇನ್ಕಮ್ 2.5 ಲಕ್ಷ ಇದ್ದದ್ದಾದರೆ ನಮ್ಮ ಕರ್ನಾಟಕದ್ದು 4.5 ಲಕ್ಷ ಪರ್ ಕ್ಯಾಪಿಟ. ಆದರೆ ಇರ್ತಕ್ಕಂಥ ದೊಡ್ಡ ದೊಡ್ಡ ನಗರಗಳು ನಮ್ಮ ದೇಶದಲ್ಲಿ ಏನಿದಾವಲ್ಲ, ಆ ಎಲ್ಲ ನಗರಗಳಿಗೆ ಹೋಲಿಕೆ ಮಾಡಿಕೊಂಡದ್ದಾದರೆ ನಮ್ಮ ಬೆಂಗಳೂರು ನಗರದ ವ್ಯಕ್ತಿಯ ತಲಾ ಆದಾಯ 8 ಲಕ್ಷ ರೂಪಾಯಿ ವಾರ್ಷಿಕ ಅಂತ. ಅಂದರೆ ಬೆಂಗಳೂರನ್ನು ಕಟ್ಟಿ ಹೋಗಿರ್ತಕ್ಕಂಥ ಕೆಂಪೇಗೌಡರ ಅಂದಿನ ಆದರ್ಶ ಯಾವ ರೀತಿಯಲ್ಲಿ ಸಾಕಾರಗೊಳ್ತಾ ಇದೆ, ಇದು ಮತ್ತಷ್ಟು ಉಜ್ವಲವಾಗಿ ಬೆಳಗಬೇಕು ಅಂತಂದರೆ ಬೇಕಾಗಿರ್ತಕ್ಕಂಥ ಹಲವಾರು ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು ಹಲವಾರು ಬೇಡಿಕೆಗಳು ಮತ್ತು ಅಭಿಪ್ಸೆಗಳು ಇದ್ದೇ ಇದೆ ಕೆಂಪೇಗೌಡರ ಹೆಸರಿನಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರಗಳು ಕೂಡ ಗೊತ್ತಿರೋದ್ರಿಂದ ಅವುಗಳನ್ನು ಹಂತ ಹಂತವಾಗಿ ಸಾಕಾರಗೊಳಿಸ್ತಾರೆ ಎಂಬ ಒಂದು ಭಾವನೆಯನ್ನು ಮನಸ್ಸಿಗೆ